ಪ್ರಾಪರ್ಟಿ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ವಸ್ತು ಆಯಿತಾ, ಇದೇ ವಸ್ತು, ಎರಡು ಕೇಸಲ್ಲೂ ಅದೇ ವಸ್ತು, ಸರಿನಾ? ಅದನ್ನು ನಾವು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೂ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅದೇ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ, ಇವೆರಡು ಕೇಸಲ್ಲೂ ಕೂಡ ಅದೇ ಪಾಯಿಂಟು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸ್ ಮೀಟರ್ ದೂರದಲ್ಲಿದೆ, ಇಲ್ಲೂ ಕೂಡ ಅಷ್ಟೇ ದೂರದಲ್ಲಿದೆ, ಆಯಿತಾ? ಇದ್ರ ಕೆಳಗೆ ಭೂಮಿ ಇದೆ, ಇದ್ರ ಕೆಳಗೆ ಭೂಮಿ ಇದೆ. ಸೊ ಎಲ್ಲ ಒಂದೇ ಸೆಟಪ್ಪು. ಇವಾಗ ಹುಡುಗರ ಒಂದು ಪ್ರಶ್ನೆ ನಿಮಗೆ, ಈ ವಸ್ತುನ ನಾನು ಈ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಈ ರೀತಿಯಲ್ಲಿ ಎತ್ಕೊಂಡು ಹೋಗಿತ್ತು ಅಂತ ಹೇಳಿದ್ರೆ, ಮತ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಎತ್ಕೊಂಡೋಗಿ ಇಲ್ಲಿಟ್ಟೆ ಅಂತ ತಿಳ್ಕೊಳ್ಳಿ. ಹುಡುಗರ, ನಾವು ಬಿಟ್ಟಾಗ ಇದನ್ನು ಇಫ್ ಐ ಲೆಟ್ ಇಟ್ ಗೋ ಏನಾಗುತ್ತೆ? ಹೇಗೆ ಬೀಳುತ್ತೆ? ಒಂದೇ ಏಟಲ್ಲಿ ಬೀಳುತ್ತಾ, ಒಂದೇ ಏಟ್ ಕೊಡುತ್ತಾ ನೆಲಕ್ಕೆ? ಏನು ಬೇರೆ ಬೇರೆ ಎನರ್ಜಿ ಇರುತ್ತಾ ಅದರಲ್ಲಿ? ಒಂದೇ ಎನರ್ಜಿ ಅಲ್ವಾ? ಒಂದೇ ರೇಟಲ್ಲಿ, ಒಂದೇ ಸ್ಪೀಡಲ್ಲಿ, ಒಂದೇ ಎನರ್ಜಿಯಲ್ಲಿ ಬೀಳುತ್ತೆ. ಅಷ್ಟೇ ಏಟ್ ಬೀಳುತ್ತೆ ನೆಲಕ್ಕೆ, ಅದಕ್ಕೂ ಕೂಡ ಅಷ್ಟೇ ಏಟ್ ಬೀಳುತ್ತೆ. ನಾವು ಹೇಗೆ ಎತ್ಕೊಂಡೋಗಿ ಅದು ಮುಖ್ಯ ಅಲ್ಲ. ಮುಖ್ಯ ಏನಂತ ಹೇಳಿದ್ರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗಿದೆ, ಈ ಹೈಟಲ್ಲಿ ಡಿಸ್ಪ್ಲೇಸ್ ಆಗಿದೆ ಅಗೇನ್ಸ್ಟ್ ಗ್ರಾವಿಟಿ, ಹಾಗಾಗಿ ಅಷ್ಟೇ ಎನರ್ಜಿ ಇರುತ್ತೆ. ನಾವು ಹೇಗೆ ಎತ್ಕೊಂಡು ಹೋಗ್ತೀವಿ ಅದು ಡಿಪೆಂಡೆಂಟ್ ಅಲ್ಲ, ಅಷ್ಟೇ, ಇನ್ನೇನಿಲ್ಲ ಪ್ರಾಪರ್ಟಿ. ಸುಲಭ ಅಲ್ವಾ ಇದು? ಅದನ್ನೇ ಸ್ವಲ್ಪ ಒಂದು ಪ್ರಾಪರ್ಟಿ ಅಂತ ಹೇಳಿ ಬರ್ತಿದ್ದಾರೆ. ಈ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಮುಂದಕ್ಕೆ ನೀವು ಏನೇನೋ ಡಿರೈವೇಷನ್ ಎಲ್ಲ ಮಾಡ್ತೀರಾ, ಹಾಗಾಗಿ ಈ ಪ್ರಾಪರ್ಟಿ ಸುಲಭ ಹೌದು, ಅಂದರೆ ಈ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಒಂದು ಕಾಂಪ್ಲೆಕ್ಸ್ ಸಿನಾರಿಯೋಸ್ನೆಲ್ಲ ಅನಲೈಸ್ ಮಾಡ್ತಾರೆ, ಸರಿನಾ? ಹಾಂ, ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮ ಥಿಯರಿ, ಇಟ್ ಈಸ್ ಯೂಸ್ಫುಲ್ ಟು ನೋಟ್ ದಟ್ ದ ವರ್ಕ್ ಡನ್ ಬೈ ಗ್ರಾವಿಟಿ ಡಿಪೆಂಡ್ಸ್ ಆನ್, ಏದ್ರ ಮೇಲೆ ಡಿಪೆಂಡು? ದ ಡಿಫ್ರೆನ್ಸ್ ಇನ್ ದ ವರ್ಟಿಕಲ್ ಹೈಟ್. ವರ್ಟಿಕಲ್ ಅಂತ ಹೇಳಿದ್ರೆ ಸೀದಾ ಮೇಲ್ ಕೆಳಗೆ ಅಡ್ಡಡಾಲ, ಆಫ್ ದ ಇನಿಷಿಯಲ್ ಆ್ಯಂಡ್ ದ ಫೈನಲ್ ಪೊಸಿಷನ್, ಸರಿನಾ? ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ನಾಟ್, ಅಲ್ವಾ, ಆ್ಯಂಡ್ ನಾಟ್ ಆನ್ ದ ಪಾತ್ ಅಲಾಂಗ್ ವಿಚ್ ದ ಆಬ್ಜೆಕ್ಟ್ ಇಸ್ ಮೂವ್ಡ್. ಅದು ಹೇಗೆ ಎತ್ಕೊಂಡೋಗಿದ್ರೆ ಅದು ಮುಖ್ಯ ಅಲ್ಲ ಅಂತ ಹೇಳಿ ಅಷ್ಟೇ, ಸರಿನಾ? ಸೊ ಇಲ್ಲೊಂದು ಪುಟ್ಟು ನೋಟ್ ಬರ್ದುಬಿಡ್ತೀನಿ. ಇನ್ ಬೋತ್ ಆಫ್ ದ above cases, both of the above case, the gravitational potential energy is same, ಸರಿನಾ? ಅಷ್ಟೇ, ಇದನ್ನು ಬರ್ಕೊಂಬಿಡಿ. ಇದು 1 ಮಾರ್ಕರ್ ಅವೆಲ್ಲ ಕೇಳ್ತಾರೆ. ಮತ್ತು ಹೇಳಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಒಂದು ಕಾಂಪ್ಲೆಕ್ಸ್ ಡಿರೈವೇಷನ್ಸ್ ಎಲ್ಲ ಇದೆ, ಅದು ಇಲ್ಲಿ ಕಲಿಯಲ್ಲ, ಬಟ್ ಅದು ಈ ಪಾಯಿಂಟಿಂದ ಅದನ್ನು ಉಪಯೋಗಿಸ್ತೀವಿ, ಆಯಿತಾ?